ಸತ್ಯವನ್ನು ಪ್ರತಿಪಾದಿಸುವವನೇ ಕವಿ. ಹೊಗಳಲಿಕ್ಕೆ ಆ ಕವಿ ಭಟ್ಟಂಗಿ ಅಲ್ಲ, ತೆಗಲಿಕ್ಕೆ ಅವ ನಿಂದಕನೂ ಅಲ್ಲ, ಅಥವಾ ಬೋಧಿಸಲಿಕ್ಕೆ ಅವ ಪ್ರವಾದಿಯೂ ಅಲ್ಲ. ಒಬ್ಬನು ಹೊಗಳುವುದು ಎಂತ ಅದು ಕಾವ್ಯವ. ಅದಕ್ಕೆ ಬೇಕಾದರೆ ಬೇರೆ ಒಂದು ಹೆಸರು ಇಟ್ಕೊಳ್ಳಿ, ಬಕೆಟ್ ಸಾಹಿತ್ಯ ಅಂತೇಳಿ. ರೊಕ್ಕ ಇದ್ದವ ಸತ್ತದ್ದು ಗೊತ್ತುಂಟ ನಿಮಗೆ? ಇಲ್ಲ. ಬಡವರೇ, ಹಿಂದೂ ಸಾಯ್ಲಿ ಬಡವ, ಮುಸ್ಲಿಂ ಸಾಯ್ಲಿ ಬಡವ, ಕ್ರಿಶ್ಚಿಯನ್ ಸಾಯ್ಲಿ ಬಡವ. ಕಾವ್ಯದ ಪ್ರತೀಕ ಆಗಿರುವುದೇ ಈ ರೂಪದಲ್ಲಿ ಆಲೋಚನೆ ಮಾಡೋದಕ್ಕೆ ಅಂತ ಅನಿಸ್ತು. ಹಣೆಯಲ್ಲೊಂದು ಚುಕ್ಕಿರಲು ನೀನೆಷ್ಟು ಚಂದ ಸುಂದರಿ. ಕೆಲವೊಮ್ಮೆ ನನಗೆ ನೆನಪು ಉಳಿದಿಲ್ಲ. ಈಗ 78 ವರ್ಷ ಪ್ರಾಯ ಆಯ್ತು. ಆದ್ರೂ ನೀವು ಕನ್ನಡಕ ಇಲ್ಲದೆ ನೋಡ್ತೀರಲ್ಲ. ಉಳಿಸ್ಬೇಕಂದ್ರೆ ಎಲ್ಲಿ ಉಳಿಯುವುದು? ಕಾವ್ಯ ಜಗತ್ತಿನ ಬಗ್ಗೆ ಹಿರಿಯ ಕವಿ ಮುಹಮ್ಮದ್ ಬಡ್ಡೂರು ಅವರ ಜೊತೆಗಿನ 6ನೇ ಎಪಿಸೋಡ್ ಇದು. ಕಳೆದ 5 ಎಪಿಸೋಡ್ಗಳನ್ನು ನೀವು ವೀಕ್ಷಿಸಿದ್ದೀರಿ, ಮೆಚ್ಕೊಂಡಿದ್ದೀರಿ ಮತ್ತು ಕಮೆಂಟ್ ಮಾಡಿದ್ದೀರಿ. ಆ ಕಮೆಂಟ್ಗಳಲ್ಲಿ 2 ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತೇವೆ. ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ವಿಜಯ್ ಕೋಕಿಲ ಅವರ ಕಮೆಂಟು. ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ ನಿಮ್ಮ ವಿಚಾರಧಾರೆ ತುಂಬ ಖುಷಿಯಾಯಿತು. ಇದು ನಮಗೆಲ್ಲ ಸ್ಫೂರ್ತಿ ಎಂದು ವಿಜಯ್ ಕೋಕಿಲ ಪ್ರತಿಕ್ರಿಯಿಸಿದ್ದಾರೆ. ಇನ್ನೊಂದು ಪ್ರತಿಕ್ರಿಯೆ ಬೆಂಗಳೂರಿನ ರತ್ನಾವತಿ ಅವರದು. ಕವಿಯ ಚರಿತ್ರೆ ಶುದ್ಧತೆ ಬಗ್ಗೆ 100ಕ್ಕೆ 100 ಸತ್ಯ ಹೇಳಿದಿರಿ. ಹಿತ ಮಿತ ಕಾಂತ ಪದಗಳಿಂದ ಕಾವ್ಯ ಕವನ ರಚನೆ, ಎಷ್ಟು ಒಳ್ಳೆಯ ವಿಚಾರ. ಗುರುಗಳ ಸ್ಮರಣೆ. ಕವಿಗೆ ಜಾತಿ ಮತ ಭೇದವಿಲ್ಲ, ಕೇವಲ ಮಾನವ ಧರ್ಮ. ವಾಹ್, ಸೂಪರ್ ಸರ್. ಇದು ರತ್ನಾವತಿಯವರು ಬೆಂಗಳೂರಿನಿಂದ ಹಂಚಿಕೊಂಡಂತಹ ಪ್ರತಿಕ್ರಿಯೆ. ಇದು 6ನೇ ಎಪಿಸೋಡು. ಈ ಎಪಿಸೋಡನ್ನು ಕೂಡ ನೀವು ವೀಕ್ಷಿಸಬೇಕು, ಕಮೆಂಟ್ ಮಾಡಬೇಕು. ಮಾತ್ರ ಅಲ್ಲ, ನಿಮ್ಮವರ ಜೊತೆ ಈ ಕಾರ್ಯಕ್ರಮವನ್ನು ಕೂಡ ಹಂಚಿಕೊಳ್ಬೇಕು. ಈಗಾಗಲೇ ಉರ್ದು, ಕನ್ನಡ ಮತ್ತು ತುಳು ಭಾಷೆಯ ಗಜಲ್ಗಳನ್ನು ಕೂಡ ಬಡ್ಡೂರು ಸರ್ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು 6ನೇ ಎಪಿಸೋಡ್. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. 6ನೇ ಎಪಿಸೋಡಲ್ಲಿದ್ದೇವೆ. ನೀವು ಈ ಹಿಂದೆ ಮಾತಾಡಿದಾಗ ಹೇಳಿದ್ರಿ, ಕವಿಗೆ ದೀರ್ಘದರ್ಶಿತ್ವ ಬೇಕು, ದೂರದೃಷ್ಟಿ ಬೇಕು ಅನ್ನುವ ರೀತಿಯಲ್ಲಿ ನೀವು ಒಂದು ವಿಚಾರವನ್ನು ಹಂಚಿಕೊಂಡಿದ್ರಿ. ಕವಿಗೆ ದೀರ್ಘದರ್ಶಿತ್ವ ಹೇಗೆ ಅಂತ, ಏನದು ಅಂತ ನೋಡಿ. ದೂರದೃಷ್ಟಿ ಅಂದರೆ ದೃಷ್ಟಿಗೆ ಎಷ್ಟು ಕಾಣ್ತದೆ ಅಷ್ಟು ಮಾತ್ರ, ಅದಕ್ಕಿಂತ ದೂರ ಹೋಗ್ಲಿಕ್ಕೆ ಸಾಧ್ಯ. ದರ್ಶನ, ದೂರದರ್ಶನ. ದೂರ ಅಂದರೆ ನಾಳೆ ಆಗುವುದನ್ನು ಇಂದು ಗ್ರಹಿಸಿಕೊಳ್ಳುವ ಶಕ್ತಿ. ಅದು ಚರಿತ್ರೆ, ಆಮೇಲೆ ವರ್ತಮಾನ, ಅಲ್ಲಿಂದ ಮತ್ತೆ ಭವಿಷ್ಯತ್ತಿಗೆ ಹೋಗುವುದು. ವಾಸ್ತವ ಮತ್ತು ಆದರ್ಶ ಎಂಥ ಕವಿಯಲ್ಲಿ ಮುಖಾಮುಖಿಯಾಗಿರ್ತದೆ. ವಾಸ್ತವ ಮತ್ತು ಆದರ್ಶ ಕವಿಯಲ್ಲಿ ಮುಖಾಮುಖಿಯಾಗಿ, ದೀರ್ಘದರ್ಶಿತ್ವದ ಕವಿಯಲ್ಲಿ ಮುಖಾಮುಖಿಯಾಗಿರ್ತದೆ. ಆಗ ಅದು ಅವನ ಜೀವನದುದ್ದಕ್ಕೂ ಅದು ಅವನ ಕಾವ್ಯದಲ್ಲಿ ಕಂಡು ಬರ್ತದೆ, ಅದರ ಶಕ್ತಿ ಕಂಡು ಬರ್ತದೆ. ಅಂಥ ಕವಿಯು, ಅವನಿಗೆ ಸಾವಿಲ್ಲ, ಅಮರನಾಗ್ತಾನೆ. ಅಮರ ಆಗ್ತಾನೆ. ಹೌದು, ಅಂಥ ಕವಿ ಅಮರನಾಗ್ತಾನೆ. ಅದು ಕವಿಗಳಲ್ಲೂ ಅದು ಅವನು ಆ ಕ್ರಾಂತಿ, ಆ ಕಾವ್ಯದಲ್ಲೇ ಬರುವಂತಹ ಕ್ರಾಂತಿ. ಆತನ ಕಾವ್ಯ, ಇಂದಿನ ಕಾವ್ಯ 50 ವರ್ಷಗಳ ಬಳಿಕ ಜೀವಂತ ಇರುತ್ತೆ ಅಂತ. ದೀರ್ಘದರ್ಶಿತ್ವ ಆತನ 500ವರೆಗೂ ಇರಬಹುದು. ಬೇಡ, ಈ ಪಾರ್ಧನಗಳೆಲ್ಲ ನೋಡಿ ಎಷ್ಟು ಸಾವಿರ ವರ್ಷ ಆಯ್ತು. ಅದಕ್ಕೆ ಕಡಿಮೆ ಅಂದ್ರೆ ಒಂದು 2,500-3 ಸಾವಿರದ ವರ್ಷದ ಇತಿಹಾಸ ಉಂಟು ಇಲ್ವಾ? ತಮಿಳು ಸಾಹಿತ್ಯಕ್ಕೆ ನೋಡಿ ಎಷ್ಟು ಸಾವಿರ ವರ್ಷದ ಇತಿಹಾಸ ಉಂಟು. ಇದು ಅದೆಲ್ಲ ಉಂಟು. ಅಂದರೆ ಅಂದೆಲ್ಲ ಯಾವ ಸಾಹಿತ್ಯ ಅದನ್ನು ಮಾಡಿದ್ದಾನೆ ಎಂಬ ಉಲ್ಲೇಖಗಳಿಲ್ಲ. ಹೌದು, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದರ ಭಾಷಾ ವ್ಯತ್ಯಾಸದಿಂದ ಅದರ ಹಿಂದಿನ ಎಷ್ಟು ವರ್ಷಕ್ಕೆ ಹಿಂದಿದ್ದ ಅಂತ ಗೊತ್ತಾಗ್ತದೆ ನಮಗೆ. ಅಲ್ಲಿ ಎತ್ತಿರುವ ವಿಷಯಗಳು ಇವತ್ತಿಗೂ ಕೂಡ ಅನ್ವಯ ಆಗಿರುತ್ತೆ, ಮತ್ತೆ ಅನ್ವಯ ಆಗ್ತದೆ. ಅದು ಅವರಿಗೆ ಒಂದು ಭವಿಷ್ಯತ್ತಿನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು, ಅದೇ ದೂರದೃಷ್ಟಿ ಅಂತ ಹೇಳುವುದಲ್ಲ, ಅದು ದೀರ್ಘದರ್ಶಿತ್ವ. ದೂರದೃಷ್ಟಿ ಅಂದರೆ ಕಣ್ಣಿಗೆ ಎಷ್ಟು ಕಾಣುವುದು ಅಷ್ಟೇ. ಇದು ಹಾಗೆಲ್ಲ ಆ ಕವಿ ಅದನ್ನು ಕಟ್ಟಿದಂಥ ಇದುಂಟಲ್ಲ, ಅದು ಎಷ್ಟೋ ವರ್ಷಗಳ ನಂತರವೂ ಅದು ಇದರಲ್ಲಿರ್ಬೇಕು. ಯಾಕಂದ್ರೆ ಸತ್ಯವನ್ನು ಪ್ರತಿಪಾದಿಸುವವನೇ ಕವಿ. ಸತ್ಯವನ್ನು ಪ್ರತಿಪಾದಿಸುವವ ಕವಿ. ಹೌದು, ಅದನ್ನು ಎತ್ತಿ ಹಿಡಿಬೇಕು. ಎಂಥ ಸಂದರ್ಭದಲ್ಲಿ ಎತ್ತಿ ಹಿಡಿಬೇಕು. ಹೆದರಿಕೆ ಇಲ್ಲ ಅಲ್ಲಿ. ಹೊಗಳಲಿಕ್ಕೆ ಆ ಕವಿ ಭಟ್ಟಂಗಿ ಅಲ್ಲ, ತೆಗಲಿಕ್ಕೆ ಅವ ನಿಂದಕನೂ ಅಲ್ಲ, ಅಥವಾ ಬೋಧಿಸಲಿಕ್ಕೆ ಅವ ಪ್ರವಾದಿಯೂ ಅಲ್ಲ. ಈ ಕಾರ್ಯಗಳನ್ನೆಲ್ಲ ಕಾವ್ಯದಲ್ಲಿ ನೀವು ಯಾಕೆ ಮಾಡುವುದು?
ಒಬ್ಬರನ್ನು ಹೊಗಳುವುದು ಎಂತ ಅದು ಕಾವ್ಯವ ಕವಿತೆ ಅವಳ ಬಗ್ಗೆ ಒಂದು ಹಾಡಿದ್ದೀರಿ ಅದಲ್ಲ ಅದು ಕಾವ್ಯ ಅಲ್ಲ. ಅಲ್ಲ ಕಾವ್ಯ ಅಂತೇಳಿ ಯಾಕೆ ಹೇಳ್ತಾರೆ? ಅದು ಇದು ಬಕೆಟ್. ಅದಕ್ಕೆ ಬೇಕಾದರೆ ಬೇರೆ ಒಂದು ಹೆಸರು ಇಟ್ಕೊಳ್ಳಿ, ಬಕೆಟ್ ಸಾಹಿತ್ಯ ಅಂತೇಳಿ. ಅಂತ ಅದರ ಒಂದು ಸಂಕಲನ ಬರುವಾಗಲೂ ಒಂದು ಬಕೆಟ್ ಇರಲಿ ಒಟ್ಟಿಗೆ ಅದರಲ್ಲಿ ಚಿತ್ರದಲ್ಲಿ ಎದುರು. ಅಲ್ಲ, ಅವನು ನಿಂದಿಸಲಿಕ್ಕೆ ಯಾರು? ನಿಂದಿಸುವುದು ಕಾವ್ಯದ ಕೆಲಸ ಅಲ್ಲ, ಕಾವ್ಯದ ಕೆಲಸ ಅಲ್ಲ. ಬೋಧಿಸುವುದು ಕಾವ್ಯದ ಕೆಲಸ ಅಲ್ಲ. ಇಲ್ಲಿ ಪ್ರಶ್ನೆ ಮಾತ್ರ ನಮ್ಮ ಮುಂದಿರಬೇಕು. ಸತ್ಯವನ್ನು ಪ್ರತಿಪಾದಿಸಬೇಕು. ಸುಳ್ಳು ಎಂತೆಂಥ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಏನಾದರೂ ಒಂದು ಗಜಲ್ ನೆನಪಿದೆಯಾ ನಿಮಗೆ ಆ ಥರದಲ್ಲಿ ನೀವು ಆಲೋಚನೆ ಮಾಡಿದ್ದು? ಅದು ಬಹಳ ಇದೆ. ಅದೆಲ್ಲ ಈಗ ನಾವು ಆಲೋಚನೆ ಮಾಡೋ ವಿಷಯ ಅಲ್ಲ. ಈಗ ನಿಮ್ಮ ಮುಖಾಂತರ ನೋಡ್ತಾ ಇದ್ದಾರೆ, ಕಲಿಯುತ್ತಾ ಇದ್ದಾರಲ್ಲ, ಅವರೆಲ್ಲ ಆಲೋಚನೆ ಮಾಡಬೇಕು. ನಾವು ಎಂಥ ಕವಿ ಆಗಬೇಕು, ಎಂಥ ಕಾವ್ಯವನ್ನು ರಚಿಸು ಅದು ಬೇಕು ಅಲ್ವಾ? ನನ್ನಲ್ಲಿ ಅಂತಹ ಕಾವ್ಯ ಶಕ್ತಿ ಇದೆಯಾ ನಾನು ಬಳಕೆ ಮಾಡಿದ ವಸ್ತುಗಳಲ್ಲಿ ಮತ್ತು ಪದಗಳಲ್ಲಿ? ಹೌದು, ಅದು ಒಂದು ದಾರಿ ಸವೆಯಲು ಇಲ್ಲ, ಕಾಲು ನೋಯಲು ಇಲ್ಲ ಅಂತೇಳಿ ಅಲ್ಲಿ ಮುಟ್ಟಿದವನಿಗೆ ಮುಳ್ತಾರೆ. ಅದೊಂದು ಚಿಕ್ಕ ಬೆಹರ್ನೋದು ಕವಿತೆ ಉಂಟು. ಕೆಲವೊಮ್ಮೆ ನನಗೆ ನೆನಪು ಉಳಿದಿಲ್ಲ. ಈಗ 78 ವರ್ಷ ಪ್ರಾಯ ಆಯಿತು. ಆದರೂ ನೀವು ಕನ್ನಡ ಕೈಯಲ್ಲದೆ ನೋಡ್ತೀರಿ. ಅಲ್ಲ, ಉಳಿಸ್ಬೇಕಂದ್ರೆ ಎಲ್ಲಿ ಉಳಿಯುವುದು? ಶಕ್ತಿ ಬೇಕಿಲ್ಲ. ಕನ್ನಡ ಕೈಯಲ್ಲದೆ ಅಂದರೆ ಅದೊಂದು ದೇವರ ಒಂದು ಅನುಗ್ರಹ ಅಂತ ಹೇಳಿ. ಅನುಗ್ರಹ ಅದು ಅನುಗ್ರಹ ಬಿಟ್ಟರೆ ನಮ್ಮಲ್ಲಿ ಏನೂ ಇಲ್ಲ ಅಲ್ವಾ? ನನ್ನದೇ ಪ್ರಾಯದವರು, ನನ್ನ ಕ್ಲಾಸ್ಮೇಟ್ಗಳು ಪಾಪ ಬೆತ್ತ ಹಿಡ್ಕೊಂಡು ನಡ್ಕೊಂಡು ಹೋಗುವಾಗ ನನಗೆ ತುಂಬ ನೋವಾಗ್ತದೆ. ಅದೇ ನನ್ನನ್ನು ಕಾಣುವಾಗ ತುಂಬ ಸಂತೋಷ ಆಗ್ತದೆ. ಆಗ ಎರಡರಲ್ಲೂ ನನಗೆ ನೆನಪಾಗುವುದವನು ಅಲ್ವಾ? ನಮ್ದೇನಿದೆ? ಏನು ಇರುವುದಿಲ್ಲ. ಅದು ನೇರವಾಗಿ ಉಂಟಲ್ಲ, ನಮ್ಮ ಸಂಪರ್ಕ ಅವನೊಂದಿಗೆ ಇಡೀ ದಿನ ಅಲ್ಲ, 1 ಸೆಕೆಂಡ್ ತಪ್ಪದೇ ಇರಬೇಕು. ಆಗ ಕವಿ ಆಗ್ತಾನೆ. ಏನಾಗ್ತಾನೆ? ಪೈಗಂಬರ್ ನೋಡಿ, ಏನು ಅಲ್ಲ ಅವರು. ಹೌದು, ಏನಲ್ಲ. ಹೌದು, ಏನು ಇದ್ದ, ಏನು ಅಂತೇಳಿ ಕೇಳಲಿಕ್ಕೆ ಇಲ್ಲ. ಹೌದು, ಅವರು ಏನು ಅಲ್ಲ ಅಂತ ಕೇಳ್ಬೋದು. ಏನು ಅಲ್ಲ ಅಂತ ಕೇಳಿದಕ್ಕೆ ಆ ಪ್ರಶ್ನೆಗೆ ಏನು ಅಲ್ಲ ಎಂದರೆ ಅವರು ಕೆಟ್ಟವನಲ್ಲ. ಎಸ್, ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯವ. ನೀವು ವಿಶಿಷ್ಟ ಕಾವ್ಯದ ಪ್ರತೀಕ ಆಗಿರುವುದೇ ಈ ರೂಪದಲ್ಲಿ ಆಲೋಚನೆ ಮಾಡೋದಕ್ಕೆ ಅಂತ ಅನಿಸ್ತದೆ. ಅದೇ ನಾವು ಅದನ್ನು ಇದು ಮಾಡಬೇಕಲ್ಲ. ಅವರನ್ನೆಲ್ಲ ಒಪ್ಪಿಕೊಳ್ಳುವುದು ಯಾಕೆ? ಅಥವಾ ದೇವರು ಯಾರಾದರೂ ನೋಡಿದ್ದಾರೆ? ಇಲ್ಲ. ನೀವು ನೋಡಿದ್ದೀರಾ? ಇಲ್ಲ, ನಾನು ನೋಡಿದ್ದೇನೆ. ಯಾರು ನೋಡಲಿಲ್ಲ. ನಮಾಜ್ಗೆ ಕೈಕಟ್ಟು ಒಜ್ಜಹತು ಒಜ್ಜಿಯಲಿಲ್ಲದೆ ಏನು ಹೇಳ್ತೀರಿ ನೀವು? ನನ್ನ ಮುಂದಿದ್ದಿ ನೀನು. ಎಸ್, ನನಗೆ ನೀನು ಕಾಣುವುದಿಲ್ಲ, ಆದರೆ ನಿನಗೆ ನಾನು ಕಾಣ್ತೇನೆ. ನನ್ನನ್ನು ಏನೆಲ್ಲ ಮಾಡಬೇಕೆಂಬುದು ಅಲ್ಲಿ ನೀವು ಅಲ್ಲಿ ಇದು ಹೇಳ್ತೀರಲ್ಲಿ. ನಿಮಗೆ ಹುಚ್ಚ? ಅಲ್ಲ, ನನಗೆ ಹುಚ್ಚ ಅಲ್ಲ, ಇದ್ದಾನೆ. ಅಲ್ಲಿಂದ ಸೀದಾ ರುಕುಗೆ ಹೋಗುವಾಗ ಕಾಲ ಎಡೆಯಲ್ಲಿ ಬರ್ತಾನೆ, ಅಲ್ಲೂ ಇದ್ದಾನೆ. ಸುಜುದಿಗೆ ಹೋಗುವಾಗ ಇಲ್ಲಿ ಇದ್ದಾನೆ. ಸರ್ವಾಂತರ್ಯಾಮಿ. ಸರ್ವಾಂತರ್ಯಾಮಿ. ಅದನ್ನು ನಾವು ಇದು ಮಾಡಬೇಕು. ಅದು ಒಂದು ಸಿದ್ಧಾಂತ ಕಾವ್ಯದ. ಅದು ಒಂದು ಸಿದ್ಧಾಂತ. ಅದಕ್ಕೆ ಹೊರತಾದ ಕಾವ್ಯಗಳು ಜಗತ್ತನ್ನೇ ಕೆಡಿಸಿಬಿಡ್ತದೆ. ಸುಳ್ಳಿನಿಂದಲೇ ಹುಟ್ಟಿಕೊಂಡು ಬರುವಂತಹ ಕಾವ್ಯ ಹಲವಿದೆ ಅಲ್ವಾ? ಅದು ಜಗತ್ತನ್ನೇ ಕೆಡಿಸ್ತದೆ. ಏನು ಎಲ್ಲ ಅದನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಇದು ಎಲ್ಲ ಹೆಣೆದದ್ದೇ ಅಂತೇಳಿ ಅಲ್ವಾ? ಅದಕ್ಕೆ ಅದು ಅರ್ಥ ಆಗಬೇಕು ನಮಗೆ. ಒಂದು ಒಳ್ಳೆಯ ಕಾವ್ಯ, ಒಂದು ಕೆಟ್ಟ ಕಾವ್ಯ. ಅದು ಅರ್ಥ ಆದ ಕೂಡಲೇ ನಮ್ಮ ಸಮಾಜ ಉಳಿತಾಗ್ತದೆ. ಸಮಾಜಕ್ಕಾಗಿ ಯಾರಾದರೂ ನಮ್ಮ ದುಶ್ಮನ ಸಮಾಜ ಇಲ್ಲ, ಎಲ್ಲರೂ ಉಳಿಬೇಕು. ನಾನು ಉಳಿಬೇಕು, ನೀವು ಇರಬೇಕು, ಅವರು ಉಳಿಬೇಕು. ಇದು ಈಗಿನ ಪರಿಸ್ಥಿತಿ ನಿಜವಾಗಿ ಅದು ಜಾತಿ ಗಲಾಟೆಗಳೇ ಅಲ್ಲ. ಅದನ್ನು ಯಾವಾಗಲೂ ತಲೆಗೆ ತಗೊಳ್ಬೇಡಿ. ಅದರ ಹಿಂದೆ ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಒಂದು ಸಾಮ್ರಾಜ್ಯ ಸಾಹಿತ್ಯ, ಮತ್ತೊಂದು ಬಡತನ.
ಈ ಎರಡರ ಘರ್ಷಣೆಯೇ ನಾವು ಈಗ ಜಾತಿಗಳ ಗಲಭೆ ಅಂತ ಹೇಳೋದು, ಧರ್ಮಗಳ ನಡುವಿನ ಗಲಭೆ ಅಂತ ಹೇಳೋದು. ಎಲ್ಲಿ ಆದ್ರೂ ರೊಕ್ಕ ಇದ್ದವ ಸತ್ತದ್ದು ಗೊತ್ತುಂಟ ನಿಮ್ಗೆ? ಇಲ್ಲ. ಇಲ್ಲ, ಬಡವರೇ. ಹಿಂದೂ ಸಾಯ್ಲಿ ಬಡವ, ಮುಸ್ಲಿಂ ಸಾಯ್ಲಿ ಬಡವ, ಕ್ರಿಶ್ಚಿಯನ್ ಸಾಯ್ಲಿ ಬಡವ. ಆ ಷಡ್ಯಂತ್ರಗಳನ್ನು ಅರ್ಥ ಮಾಡಿಸುವಂತಹ ಕಾವ್ಯಗಳು ಬರಬೇಕು. ಕಾವ್ಯಕ್ಕೆ ಇರಬೇಕು, ಇದೆ. ಮತ್ತು ಆ ರೀತಿಯಲ್ಲಿ ಕಟ್ಟುವ ಆಲೋಚನೆಗಳು ಕೂಡ ಕಾವ್ಯಗಳಲ್ಲಿ ಬೇಕು. ಅದು ಬಂದಾಗ ಮಾತ್ರ ಕಾವ್ಯ ಇರುವುದು ಅದಕ್ಕೆ. ಆ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬರಲಿ. ಈಗ ನಾನು ಕಳೆದ ಎಪಿಸೋಡ್ನಲ್ಲಿ ನಿಮ್ಗೆ ಹೇಳಿದೆ, ತುಳು ಒಳ್ಳೆ ನಾವೆಲ್ಲ ತುಳು ತುಂಬಾ ಸೂಪರ್ ಸರ್, ಚೆನ್ನಾಗಿತ್ತು, ತುಂಬಾ ಸೂಪರ್ ಇದೆ. ನಾವೆಲ್ಲರೂ ತುಳು ಭಾಷೆಯವರಾಗಿ ಇರ್ತಿದ್ರೆ, ಅದನ್ನೇ ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಹೌದು, ಇಂಥ ಗ್ಯಾಪ್ ಇರ್ತಿದ್ದಿಲ್ಲ. ಭಾಷೆಗೆ ಆ ಶಕ್ತಿ ಇದೆ, ಒಗ್ಗೂಡಿಸುವ ಶಕ್ತಿ ಇದೆ. ಮತ್ತೆ ಅದರ ಆ ಭಾಷೆಗೆ ಅಷ್ಟು ಶಕ್ತಿ ಇರುವಾಗ ಅದರಲ್ಲಿ ಬರುವ ಕಾವ್ಯಕ್ಕೆ ಎಷ್ಟು ಶಕ್ತಿ ಇರ್ಬೋದು. ಓಕೆ ಸರ್, ತುಂಬಾ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಒಂದು ಗಜಲ್, ಈಗ ಒಂದು ಹಾಮ ಸತೀಶ್ ಅಂತ ಒಬ್ಬಳಿದ್ರು. ಹಾಮ ಸತೀಶ್ ನಿಜವಾಗ ದಕ್ಷಿಣ ಕನ್ನಡದವರೇ, ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ ಕೂತಿದ್ದಾರೆ. ಅವರು ಅವರ ಗಜಲನ್ನು ಹಾಡ್ತಾರೆ. ಅವರ ಗಜಲನ್ನು ಒಂದು ಪ್ರೇಮ ಕಾವ್ಯ ಇರ್ಲಿ, ಯುವಕರಿಗೆಲ್ಲ ಬೇಕಲ್ಲ. ಈಗ ನಮ್ಮದು ಕೇಳಿದರೆ ಅದೆಲ್ಲ ಎಲ್ಲ ತತ್ವಗಳಾಗಿದ್ದಂಥದ್ದೇ ಸಿಗ್ತದೆ ನಿಮಗೆ. ಕೆಲವು ಯುವಕರಿಗೆ ಇಂಥದ್ದು ಬೇಕಾಗ್ತದೆ, ಅದನ್ನು ಹೇಳಬೇಕು. ನಿಮ್ಮ ವಿಶಾಲ ಹೃದಯಕ್ಕೂ ಇದೊಂದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಬೇಕು, ಎಲ್ಲ ಬೇಕು, ವೆರೈಟೀಸ್ ಬೇಕು. ಆಗ ನನ್ನ ಗಜಲು, ಅವರ ಗಜಲು, ಇನ್ನೊಬ್ಬರ ಗಜಲು, ಅದರಲ್ಲಿ ವ್ಯತ್ಯಾಸಗಳು ಜನರಿಗೆ. ಹಣೆಯಲ್ಲೊಂದು ಚುಕ್ಕಿರಲು, ಹಣೆಯಲ್ಲೊಂದು ಚುಕ್ಕಿರಲು, ಇನ್ನೆಷ್ಟು ಚಂದ ಸುಂದರಿ. ಹಣೆಯಲ್ಲೊಂದು ಚುಕ್ಕಿರಲು, ನೀನೆಷ್ಟು ಚಂದ ಸುಂದರಿ. ಪ್ರೀತಿಯುಡುಗೊರೆ ಕೊಟ್ಟು ಬಾಳಿಗೆ, ಪ್ರೀತಿಯುಡುಗೊರೆ ಕೊಟ್ಟು ಬಾಳಿಗೆ, ಸುಖವ ತಂದ ಸುಂದರಿ, ಸುಖವ ತಂದ ಸುಂದರಿ. ಹಣೆಯಲ್ಲೊಂದು ಚುಕ್ಕಿರಲು, ನೀನೆಷ್ಟು ಚಂದ ಸುಂದರಿ. ಮುಸ್ಸಂಜೆಯ ಆ ಮೆರುಗಿನಲ್ಲಿ ಮೈ ಮರೆತ ನಿನ್ನ ನಾಟ್ಯವ. ಮುಸ್ಸಂಜೆಯ ಆ ಮೆರುಗಿನಲ್ಲಿ ಮೈ ಮರೆತ ನಿನ್ನ ನಾಟ್ಯವ. ಕದ್ದು ಮುಚ್ಚಿ ನೋಡಿದಾಗ, ಕದ್ದು ಮುಚ್ಚಿ ನೋಡಿದಾಗ, ನಾಚುತ್ತಾ ಬಳಿಗೆ ಬಂದ ಸುಂದರಿ, ಬಳಿಗೆ ಬಂದ ಸುಂದರಿ. ಹಣೆಯಲೊಂದು ಚುಕ್ಕಿರಲು, ಕಣ್ಣು ಮುಚ್ಚಿ ಅದರದಲ್ಲಿನ ಮಧುರ ಹೀರುವ ಸಮಯದಿ. ಕಣ್ಣು ಮುಚ್ಚಿ ಅದರದಲ್ಲಿನ ಮಧುರ ಹೀರುವ ಸಮಯದಿ. ತಂಪು ದೇಹದಿ ಶಾಖವೇರಿ, ತಂಪು ದೇಹದಿ ಶಾಖವೇರಿ, ಬೆವರಿ ಬೆಂದ ಸುಂದರಿ, ಬೆವರಿ ಬೆಂದ ಸುಂದರಿ. ಹೊನ್ನ ಬಣ್ಣದ ವದನಾದಲ್ಲಿ, ಹೊನ್ನ ಬಣ್ಣದ ವದನಾದಲ್ಲಿ, ಹೊಳಪು ತುಂಬಿದ ಕಂಗಳು. ಹೊನ್ನ ಬಣ್ಣದ ವದನಾದಲ್ಲಿ, ಹೊಳಪು ತುಂಬಿದ ಕಂಗಳು. ಮಧುರ ಮಾತನು ಹಂಚಿ ಎಲ್ಲರ, ಮಧುರ ಮಾತನು ಹಂಚಿ ಎಲ್ಲರ, ನೋವ ತಿಂದ ಸುಂದರಿ, ತುಂಬಾ ಆಳ ಅರ್ಥ ಇದೆ ಸುಂದರಿ. ಎಷ್ಟು ಅಷ್ಟಿದ್ರು ಕೂಡ ಎಷ್ಟು ನೋವನ್ನು ತಿಂತಾಳೆ. ಅದೆಲ್ಲ ಒಂದು ವ್ಯಕ್ತಪಡಿಸುವಂತ ರೀತಿ ಅಲ್ಲಿ, ಆ ಖುಷಿಯಲ್ಲಿ ಒಂದು ನೋವಿನ ಛಾಯೆ. ಅದೇ ನನ್ನ ಬಾಳಿಗೆ ಇಂಪು ಗಾನದ, ನನ್ನ ಬಾಳಿಗೆ ಇಂಪು ಗಾನದ ರಾಗ ತುಂಬಿದ ವೀಣೆಯು. ನನ್ನ ಬಾಳಿಗೆ ಇಂಪು ಗಾನದ ರಾಗ ತುಂಬಿದ ವೀಣೆಯು. ಸುತ್ತಮುತ್ತ ಸುವಾಸನೆ ಬೀರಿದ, ಸುತ್ತಮುತ್ತ ಸುವಾಸನೆ ಬೀರಿದ, ಕಸ್ತೂರಿಯ ಗಂಧ ಸುಂದರಿ, ಕಸ್ತೂರಿಯ ಗಂಧ ಸುಂದರಿ, ಸುಂದರಿ, ಸುಂದರಿ.
ತುಂಬ ಅರ್ಥವತ್ತಾದ ಮತ್ತು ಈವರೆಗೆ ನೀವು ಹಂಚಿಕೊಳ್ಳಕೊಂಡಿರುವುದಕ್ಕಿಂತ ಭಿನ್ನವಾದ ಗಜಲ್ ಇದು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ಈವರೆಗೆ ಈ ಗಜಲ್ ಎಪಿಸೋಡನ್ನು ವೀಕ್ಷಿಸ್ತಾ ಬಂದಿದ್ದೀರಿ. ಇದನ್ನು ಕೂಡ ವೀಕ್ಷಿಸಿ ಕಮೆಂಟ್ ಮಾಡಿ, ಮಾತ್ರ ಅಲ್ಲ ಇದನ್ನು ನಿಮ್ಮವರ ಜೊತೆ ಹಂಚಿಕೊಳ್ಳಿ, ಅವರಲ್ಲೂ ಕೂಡ ಕಮೆಂಟ್ ಮಾಡಲು ಹೇಳಿ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeja Publicity.